ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಸೈನ್ಸ್ಗೆ ಸಂಬಂಧಪಟ್ಟಂತೆ ಅಥವಾ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಾವು ಇವತ್ತು ತರಗತಿಗಳನ್ನು ನೋಡ್ಕೊಳ್ತಾ ಹೋಗೋಣ. ಇವತ್ತಿನ ತರಗತಿ ರಕ್ತಕ್ಕೆ ಸಂಬಂಧಪಟ್ಟಂತೆ ಇದೆ. ನೋಡಿ, ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ನೋಡಿ, ಹೇಳಿಕೆ ರೂಪದಲ್ಲಿ ಪ್ರಶ್ನೆಗಳು ಇರ್ತವೆ, ಅದಕ್ಕಾಗಿ ಎಲ್ಲರೂ ಕೂಡ ತಪ್ಪದೇ ಈ ಒಂದು ತರಗತಿಗಳನ್ನು ಸಂಪೂರ್ಣವಾಗಿ ನೋಡ್ಕೊಳ್ತಾ ಹೋಗಬೇಕು. ನೋಡಿ, ಮೊದಲನೇದಾಗಿ ಈ ಒಂದು ಪ್ರಶ್ನೆ ಏನಪ್ಪ ಅಂತ ಅಂದರೆ, ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ. ಮೊದಲನೇ ಹೇಳಿಕೆ ನೋಡಿ, ಆರೋಗ್ಯವಂತ ಮಾನವನ ದೇಹದಲ್ಲಿ 4.5ರಿಂದ 5.6 ಲೀಟರ್ ರಕ್ತ ಇರುತ್ತದೆ ಅಂತ. ನೆಕ್ಸ್ಟು ಎರಡನೇ ಹೇಳಿಕೆ, ರಕ್ತದ pH 7.4 ಆಗಿದೆ ಅಂತ. ನೋಡಿ, ತುಂಬ ಇಂಪಾರ್ಟೆಂಟ್ ಇದು. ಕೆಳಗಿನಲ್ಲಿ ಇರ್ತಕ್ಕಂಥ ಒಂದು ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ಇಲ್ಲಿ ಕೇಳಿದರೆ, ಮತ್ತು ಇಲ್ಲಿ ಆಪ್ಷನ್ಸ್ ನೋಡಿ, ಎ ಮತ್ತು ಬಿ ಸರಿ, ಎ ಮಾತ್ರ ಸರಿ, ಬಿ ಮಾತ್ರ ಸರಿ, ಎ ಮತ್ತು ಬಿ ಎರಡು ಕೂಡ ತಪ್ಪು ಅಂತ ಕೊಟ್ಟಿದ್ದಾರೆ. ನೋಡಿ, ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದರೆ, ನೋಡಿ, ಮೊದಲನೇದಾಗಿ ಆರೋಗ್ಯವಂತ ಮಾನವನ ದೇಹದಲ್ಲಿ 4.5ರಿಂದ 5.6 ಲೀಟರ್ ರಕ್ತ ಇರ್ತದೆ, ಇದು ಸರಿಯಾಗಿದೆ. ನೆಕ್ಸ್ಟು ಎರಡನೇ ಹೇಳಿಕೆ, ರಕ್ತದ pH 7.4 ಆಗಿದೆ ಅಂತ ಎರಡನೇದು, ಇದು ಕೂಡ ಸರಿ ಇದೆ. ಹಾಗಾಗಿ ಆಪ್ಷನ್ 1 ಎ ಮತ್ತು ಬಿ ಎರಡೂ ಕೂಡ ಇಲ್ಲಿ ಸರಿಯಾದ ಉತ್ತರ ಆಗಿರ್ತಕ್ಕಂತಹದ್ದು. ಅದೇ ರೀತಿ ಎರಡನೇ ಪ್ರಶ್ನೆ ಈ ರೀತಿಯಾಗಿದೆ. ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಇಲ್ಲಿ ಕೇಳಿದ್ದೇನೆ. ರಕ್ತದ ವೈಜ್ಞಾನಿಕ ಅಧ್ಯಯನವನ್ನು ಸಿರಾಲಜಿ ಅಂತ ಇಲ್ಲಿ ಕರೆಯುತ್ತೇವೆ ಅಂತ ಇಲ್ಲಿ ಮೊದಲನೇ ಹೇಳಿಕೆ. ಅದೇ ರೀತಿ ಎರಡನೇ ಹೇಳಿಕೆ ನೋಡಿ, ರಕ್ತ ಹೆಪ್ಪುಗಟ್ಟಲು ಸಹಾಯಕವಾಗುವ ಖನಿಜ ಕ್ಯಾಲ್ಶಿಯಂ ಅಂತ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಈ ರೀತಿಯಾಗಿ ಕೇಳ್ತಾರೆ ನಿಮಗೆ ಒಂದು ಎಕ್ಸಾಮ್ಗಳಲ್ಲಿ, ಅದಕ್ಕಾಗಿ ನಾನು ಕೂಡ ಇದೇ ರೀತಿ ನಿಮಗೆ ಫ್ರೇಮ್ ಮಾಡಿ ಅಂತ ಕ್ವಶನ್ ಪೇಪರನ್ನು ಇಲ್ಲಿ ತೆಗೆದುಕೊಂಡು ಬಂದಿದ್ದೇನೆ. ಇಲ್ಲಿ ರಕ್ತದ ವೈಜ್ಞಾನಿಕ ಅಧ್ಯಯನವನ್ನು ನಾವು ಸಿರಾಲಜಿ ಅಂತ ಇಲ್ಲಿ ಕರಿತೇವೆ, ಇದು ಸರಿ. ನೆಕ್ಸ್ಟು ಅದೇ ರೀತಿ ರಕ್ತ ಹೆಪ್ಪುಗಟ್ಟಲು ಸಹಾಯಕವಾಗಿರ್ತಕ್ಕಂಥ ಖನಿಜ ಕ್ಯಾಲ್ಶಿಯಂ, ಇದು ಕೂಡ ಸರಿ. ಎರಡೂ ಕೂಡ ಸರಿಯಾಗಿರೋ ಕಾರಣದಿಂದಾಗಿ ಆಪ್ಷನ್ ಎ ಮತ್ತು ಬಿ ಸರಿ, ಅಂದರೆ ಒಂದನೇ ಆಪ್ಷನ್ ಇಲ್ಲಿ ಸರಿಯಾದ ಉತ್ತರ ಆಗಿರ್ತಕ್ಕಂತಹದ್ದು. ಅದೇ ರೀತಿ ಮೂರನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಇಲ್ಲಿ ಪ್ರಶ್ನೆ. ನೋಡಿ, ಮೊದಲನೇ ಪ್ರಶ್ನೆ, ಇಲ್ಲಿ ರಕ್ತ ಹೆಪ್ಪುಗಟ್ಟಲು ಸಹಾಯಕವಾದ ಪ್ರೋಟೀನ್ ಫೈಬ್ರಿನೋಜನ್ ಅಂತ ಕೊಟ್ಟಿದ್ದಾರೆ. ನೋಡಿ, ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟು ಎರಡನೇದು, ರಕ್ತ ಹೆಪ್ಪುಗಟ್ಟಲು ಸಹಾಯಕವಾಗುವ ವಿಟಮಿನ್ ಕೇಳಿದರೆ ಅದು ವಿಟಮಿನ್ ಕೆ ಅಂತ. ನೋಡಿ, ಇವು ಕೂಡ ಎರಡೂ ಹೇಳಿಕೆಗಳು ಸರಿಯಾಗಿದ್ದಾವೆ. ರಕ್ತ ಹೆಪ್ಪುಗಟ್ಟಲು ಸಹಾಯಕ ಆಗ್ತಕ್ಕಂಥ ಪ್ರೋಟೀನ್ ಫೈಬ್ರಿನೋಜನ್, ಇದು ಕೂಡ ಸರಿ. ಅದೇ ರೀತಿ ರಕ್ತ ಹೆಪ್ಪುಗಟ್ಟಲು ಸಹಾಯಕವಾದ ವಿಟಮಿನ್ ಯಾವುದಪ್ಪ ಅಂತ ಕೇಳಿದರೆ ವಿಟಮಿನ್ ಕೆ, ಇದು ಕೂಡ ಸರಿ. ಹಾಗಾಗಿ ಇಲ್ಲೂ ಕೂಡ ಆಪ್ಷನ್ 1 ಎ ಮತ್ತು ಬಿ ಎರಡೂ ಕೂಡ ಇಲ್ಲಿ ಸರಿಯಾಗಿ ಇರತಕ್ಕಂತಹದ್ದು. ಅದೇ ರೀತಿ ಮುಂದಿನ ಪ್ರಶ್ನೆ, ಕೆಂಪು ರಕ್ತ ಕಣಗಳಿಗೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆ ಇಲ್ಲಿ ಸರಿ ಆಗಿದೆ ಅಂತ. ಕೆಂಪು ರಕ್ತ ಕಣಗಳು ಅಥವಾ ರೆಡ್ ಬ್ಲಡ್ ಸೆಲ್ಸ್ ಅಂತ ನಾವು ಕರಿತೇವೆ, ಈ ರಕ್ತ ಕಣಗಳಿಗೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆ ಸರಿ ಆಗಿದೆ ಅಂತ. ನೋಡಿ, ಈ ಒಂದು ರಕ್ತ ಕಣಗಳನ್ನು ಎರಿಥ್ರೋಸೈಟ್ಸ್ ಅಂತ ಇಲ್ಲಿ ಕರಿತೇವೆ ಅಂತ ಇಲ್ಲಿ ಮೊದಲನೇ ಹೇಳಿಕೆ. ಅದೇ ರೀತಿ ಎರಡನೇ ಹೇಳಿಕೆ ನೋಡಿ, ಈ ಕಣಗಳ ಜೀವಿತಾವಧಿ 120 ದಿನ ಅಂತ ಕೊಟ್ಟಿದ್ದಾರೆ. ನೋಡಿ, ವೆರಿ ಇಂಪಾರ್ಟೆಂಟ್ ಇದು ಕೂಡ. ಇವುಗಳನ್ನು ಎರಿಥ್ರೋಸೈಟ್ಸ್ ಎಂದು ಕರೆಯುತ್ತಾರೆ, ಇದು ಸರಿ ಇದೆ. ಅದೇ ರೀತಿ ಈ ಕಣಗಳನ್ನು ಜೀವಿತಾವಧಿ ಎಷ್ಟಪ್ಪ ಅಂತ ಕೇಳಿದರೆ 120 ದಿನ, ಇದು ಕೂಡ ಸರಿ ಇದೆ. ಹಾಗಾಗಿ ಆಪ್ಷನ್ 1 ಎ ಮತ್ತು ಬಿ ಎರಡು ಕೂಡ ಇಲ್ಲಿ ಸರಿಯಾಗಿ ಇರ್ತಕ್ಕಂತಹದ್ದು. ಅದೇ ರೀತಿ ಐದನೇ ಪ್ರಶ್ನೆ, ಕೆಂಪು ರಕ್ತ ಕಣಗಳಿಗೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆ ಸರಿ ಆಗಿದೆ ಅಂತ. ವೆರಿ ಇಂಪಾರ್ಟೆಂಟ್ ನೋಡಿ, ಈ ಕಣಗಳು ಹೆಚ್ಚಾದರೆ ಅನೀಮಿಯಾ ಕಾಯಿಲೆ ಬರುತ್ತದೆ ಅಂತ ಇಲ್ಲಿ ಪ್ರಶ್ನೆ. ನೆಕ್ಸ್ಟು ಇನ್ನೊಂದು ಎರಡನೇದು, ಈ ಕಣಗಳು ಕಡಿಮೆಯಾದರೆ ಪಾಲಿಸೈಥೇಮಿಯಾ ಕಾಯಿಲೆ ಇಲ್ಲಿ ಬರುತ್ತೆ ಅಂತ ಇಲ್ಲಿ ಹೇಳಿಕೆ ಎರಡಿದ್ದಾವೆ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರವನ್ನು ಎಲ್ಲರೂ ಕೂಡ ಕಮೆಂಟ್ ಮಾಡಿ. ನೋಡಿ, ಮೊದಲನೇದಾಗಿ ಈ ಒಂದು ಕಣಗಳು ಹೆಚ್ಚಾದರೆ ಏನಪ್ಪ ಆಗುತ್ತೆ ಅಂತ ಅಂದರೆ ಪಾಲಿಸೈಥೇಮಿಯಾ ಅಂತ ಬರುತ್ತೆ ಕಾಯಿಲೆ. ಹೆಚ್ಚಾದರೆ ಪಾಲಿಸೈಥೇಮಿಯಾ ಕಾಯಿಲೆ ಬರುತ್ತೆ. ಅದೇ ಈ ಕಣಗಳು ಕಡಿಮೆ ಆದರೆ ಅನೀಮಿಯಾ ಕಾಯಿಲೆ ಬರುತ್ತೆ. ಓಕೆನಾ, ಉಲ್ಟಾ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಯಾವುದು ಸರಿ ಇದೆ ಅಂತ ಕೇಳಿದರೆ ಇಲ್ಲಿ ಎರಡೂ ಕೂಡ ತಪ್ಪಾಗಿದ್ದಾವೆ. ಹಾಗಾಗಿ ಆಪ್ಷನ್ ಡಿ ನೋಡಿ, ಎ ಮತ್ತು ಬಿ ಎರಡೂ ಕೂಡ ಇಲ್ಲಿ ತಪ್ಪು ಎಂಬತಕ್ಕಂತಹದ್ದು. ಅದೇ ರೀತಿ ಮುಂದಿನ ಪ್ರಶ್ನೆ, ಬಿಳಿ ರಕ್ತ ಕಣಗಳಿಗೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆ ಇಲ್ಲಿ ಸರಿ ಆಗಿದೆ ಅಂತ ಇಲ್ಲಿ ಪ್ರಶ್ನೆ. ನೋಡಿ, ಬಿಳಿ ರಕ್ತ ಕಣ ಅಥವಾ ವೈಟ್ ಬ್ಲಡ್ ಸೆಲ್ಸ್ ಅಂತ ಕರಿತೇವೆ, ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆ ಇಲ್ಲಿ ಸರಿಯಾಗಿದೆ ಅಂತ.
ಈ ಕಣಗಳನ್ನು ದೇಹದ ಸೈನಿಕರೆಂದು ಕರೆಯುತ್ತಾರೆ ಅಂತ ಇಲ್ಲಿ ಒಂದು ಮೊದಲನೇ ಹೇಳಿಕೆ. ಅದೇ ರೀತಿ ಎರಡನೇ ಹೇಳಿಕೆ, ಈ ಕಣಗಳನ್ನು ಲ್ಯೂಕೋಸೈಟ್ಸ್ ಎಂದು ಕರೆಯುತ್ತಾರೆ ಅಂತ ಎರಡನೇ ಹೇಳಿಕೆ. ನೋಡಿ, ಈ ಕಣಗಳನ್ನು ದೇಹದ ಸೈನಿಕ ಅಂದರೆ ವೈಟ್ ಬ್ಲಡ್ ಸೆಲ್ಸನ್ನು ನಾವು ಸೋಲ್ಜರ್ಸ್ ಅಂತ ನಾವು ಕರಿತೇವೆ, ಅಥವಾ ದೇಹದ ಒಂದು ಸೋಲ್ಜರ್ಸ್ ಅಂದರೆ ಇಲ್ಲಿ ನಮ್ಮ ಒಂದು ದೇಹಕ್ಕೆ ಏನಾದರೂ ಅಟ್ಯಾಕ್ ಮಾಡ್ತು ಅಂತ ಅಂದರೆ ಅದು ಏನಪ್ಪ ಮಾಡುತ್ತೆ ಅಂತ ಅಂದರೆ ಸೋಲ್ಜರ್ಸ್ ಆಗಿ ಆ ಒಂದು ಅಟ್ಯಾಕ್ ಮಾಡಿರ್ತಕ್ಕಂಥ ಬಾಡಿಯನ್ನು ಕೊಲ್ಲತ್ತೆ. ಅದಕ್ಕಾಗಿ ಈ ಕಣಗಳನ್ನು ದೇಹದ ಸೈನಿಕರು ಅಂತ ಇಲ್ಲಿ ಕರೀತಾರೆ, ಇದು ಸರಿ. ಅದೇ ರೀತಿ ಈ ಕಣಗಳನ್ನು ಲ್ಯೂಕೋಸೈಟ್ಸ್ ಅಂತ ಕರೀತಾರೆ, ಇದು ಕೂಡ ಸರಿ. ಹಾಗಾಗಿ ಆಪ್ಷನ್ 1 ಎ ಮತ್ತು ಬಿ ಎರಡೂ ಕೂಡ ಇಲ್ಲಿ ಸರಿಯಾಗಿ ಇರತಕ್ಕಂತಹದ್ದು. ಅದೇ ರೀತಿ ಮುಂದಿನ ಪ್ರಶ್ನೆ, ಬಿಳಿ ರಕ್ತ ಕಣಗಳು ಹೆಚ್ಚಾದರೆ ಯಾವ ಕಾಯಿಲೆ ಬರುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಬಿಳಿ ರಕ್ತ ಕಣಗಳು ಅಂದರೆ ಇದನ್ನು ಬಿಳಿ ರಕ್ತ ಕಣಗಳ ಒಂದು ಇದು ಅಧ್ಯಯನವನ್ನು ಏನಂತ ಕರಿತೇವೆ ಅಂತ ಅಂದರೆ ಇದನ್ನು ನಾವು ಲ್ಯೂಕೋಸೈಟ್ಸ್ ಅಂತ ಕರಿತೇವೆ. ಈ ಒಂದು ರಕ್ತ ಕಣಗಳು ಹೆಚ್ಚಾದರೆ ಯಾವ ಕಾಯಿಲೆ ಬರುತ್ತಪ್ಪ ಅಂತ ಅಂದರೆ ಲ್ಯೂಕೇಮಿಯಾ ಎಂಬತಕ್ಕಂಥ ಒಂದು ಕಾಯಿಲೆ ಬರುತ್ತೆ. ಇದೊಂದು ಕ್ಯಾನ್ಸರ್ ಕಾಯಿಲೆ, ಹಾಗಾಗಿ ನೆನ್ಪಿಟ್ಕೊಳ್ಳಿ ಲ್ಯೂಕೇಮಿಯಾ ಕಾಯಿಲೆ ಆಪ್ಷನ್ 1. ಓಕೆನಾ, ಲ್ಯೂಕೇಮಿಯಾ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಕಿರುತಟ್ಟೆಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಕಿರುತಟ್ಟೆಗಳು ಅಂತ ಅಂದರೆ ನಾವು ಪ್ಲೇಟ್ಲೆಟ್ಸ್ ಅಂತ ನಾವು ಇಲ್ಲಿ ಕರಿತೇವೆ, ಪ್ಲೇಟ್ಲೆಟ್ಸ್ ಅಂತ. ಈ ಒಂದು ಕಿರುತಟ್ಟೆಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಇಲ್ಲಿ ಕೇಳಿದರೆ ಎರಿಥ್ರೋಸೈಟ್ಸ್ ಇದೆ ಮತ್ತು ಲ್ಯೂಕೋಸೈಟ್ಸ್, ಥ್ರೋಂಬೋಸೈಟ್ಸ್ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ನೋಡಿ, ಈ ಒಂದು ಕಿರುತಟ್ಟೆಗಳನ್ನು ಥ್ರೋಂಬೋಸೈಟ್ಸ್ ಅಂತ ನಾವು ಕರಿತೇವೆ. ಅದೇ ರೀತಿಯಲ್ಲಿ ಎರಿಥ್ರೋಸೈಟ್ಸನ್ನು ನಾವು ಯಾವುದನ್ನು ಕರಿತೇವೆ ಅಂತ ಅಂದರೆ ಕೆಂಪು ರಕ್ತ ಕಣಗಳನ್ನು ಎರಿಥ್ರೋಸೈಟ್ಸ್ ಅಂತ ಕರಿತೇವೆ. ಅದೇ ಲ್ಯೂಕೋಸೈಟ್ಸ್ಗಳನ್ನು ನಾನು ಈಗಾಗಲೇ ಹೇಳಿದೆ, ಲ್ಯೂಕೋಸೈಟ್ಸ್ ಅಂತ ಅಂದರೆ ನಾವು ಬಿಳಿ ರಕ್ತ ಕಣಗಳನ್ನು ಕರಿತೇವೆ ಅಂತಕ್ಕಂಥದ್ದು. ಅದೇ ರೀತಿ ಮುಂದಿನ ಪ್ರಶ್ನೆ, ದೇಹದಲ್ಲಿ ರಕ್ತ ಹೆಪ್ಪುಗಟ್ಟದಂತೆ ತಡಿತಕ್ಕಂಥ ಒಂದು ಪ್ರೋಟೀನ್ ಯಾವುದು ಅಂತ. ನೋಡಿ, ರಕ್ತ ಹೆಪ್ಪುಗಟ್ಟಬೇಕು ಅಂತ ಅಂದರೆ ಯಾವ ಪ್ರೋಟೀನ್ ಬೇಕು ಅಂತ ಅಂದರೆ ಅದು ಫೈಬ್ರಿನೋಜನ್ ಪ್ರೋಟೀನ್ ಬೇಕು. ಅಂದರೆ ನಿಮಗೇನಾದರೂ ಗಾಯ ಆದಾಗ ಆದಷ್ಟು ಬೇಗ ರಕ್ತ ಹೆಪ್ಪುಗಟ್ಟುತ್ತೆ ಅಂತ ಅಂದರೆ ನಿಮ್ಮ ಹತ್ರ ಫೈಬ್ರಿನೋಜಿನ್ ಎಂಬತಕ್ಕಂಥ ಒಂದು ಪ್ರೋಟೀನ್ ಇದೆ ಅಂತ. ಅದೇ ರಕ್ತ ಏನಾದರೂ ಮೈ ಒಳಗೆ ಅಂದರೆ ನಿಮ್ಮ ಒಂದು ಬಾಡಿ ಒಳಗಡೆ ಏನಾದರೂ ರಕ್ತ ಹೆಪ್ಪುಗಟ್ಟಲ್ಲ. ಯಾಕೆ ಅಂತ ರಕ್ತ ಹೆಪ್ಪುಗಟ್ಟಿತು ಅಂತ ನೀವು ಸತ್ತೋಗ್ಬಿಡ್ತೀರ, ರಕ್ತ ಪರಿಚಲನೆ ಆಗೋದಿಲ್ಲ. ಆ ಕಾರಣದಿಂದ ದೇಹದ ಒಳಗೆ ರಕ್ತ ಹೆಪ್ಪುಗಟ್ಟದಂತೆ ತಡೆಯತಕ್ಕಂಥ ಒಂದು ಪ್ರೋಟೀನ್ ಯಾವುದು ಅಂತ ಕೇಳಿದರೆ ಯಾವುದಪ್ಪ ಅಂತಂದರೆ ಅದು ಹೆಪರಿನ್ ಎಂಬತಕ್ಕಂಥ ಪ್ರೋಟೀನ್. ಆಪ್ಷನ್ 1 ಹೆಪಾರಿನ್ ಎಂಬತಕ್ಕಂಥದ್ದು. ನೆನ್ಪಿಟ್ಕೊಳ್ಳಿ, ಇದನ್ನು ಪಕ್ಕಾ ಪ್ರಶ್ನೆಗಳನ್ನು ಕೇಳ್ತಾರೆ. ಓಕೆನಾ. ನೆಕ್ಸ್ಟು ಮುಂದಿನ ಪ್ರಶ್ನೆ, ರಕ್ತಹೀನತೆ ಅಥವಾ ಅನೀಮಿಯಾ ಯಾವ ವಿಟಮಿನ್ ಕೊರತೆಯಿಂದ ಬರುತ್ತೆ ಅಂತ ಇಲ್ಲಿ ಪ್ರಶ್ನೆ. ಎಲ್ಲರೂ ಕೂಡ ಈ ಒಂದು ಪ್ರಶ್ನೆಗೆ ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಈ ಒಂದು ತರಗತಿ ನಿಮಗೆಲ್ಲರಿಗೂ ಕೂಡ ಹೇಗೆ ಅನ್ನಿಸ್ತು ಪ್ಲೀಸ್ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡುವುದರ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡ್ಬೋದು. ಕಮೆಂಟ್ ಮಾಡೋದನ್ನು ಮರಿಬೇಡಿ. ಎಲ್ಲರೂ ಕೂಡ ತರಗತಿಗಳೊಂದಿಗೆ ಈ ಒಂದು ಪ್ರಶ್ನೆಗೆ ಕಮೆಂಟ್ ಮಾಡಿ.